ಅದೇ ಕೂಡ್ ಬಂದಿರೋ ಸಂಬಂಧ ಮುರಿದು ಹೋದ್ರೆ ಹೆಣ್ಣೆತ್ತೋರು ಬದುಕಿದ್ದು ಸತ್ತಾಗೆ ಕಣಮ್ಮ. ನೀವೇನೇ ಹೇಳಿ, ನನ್ನ ಅಣ್ಣಂಗೆ ಅಮ್ಮಂಗೆ ಅಪ್ಪಂಗೆ ಮೋಸ ಮಾಡಕ್ಕೆ ಇಷ್ಟಪಡಲ್ಲ. ನೀವೇನೇ ಹೇಳೋದಿದ್ರು ಅಮ್ಮ ಹತ್ರನೇ ಹೇಳಿ. ಅಂದ್ರೆ ಲಡ್ಡು ನಾನು ಅಂಜಲಿ ಮುಖನ ನೋಡೋಕೆ ಆಗಲ್ವಾ? ಇಲ್ಲ ಜಿಲೇಬಿ, ಅತ್ತೆನೂ ತುಂಬಾ ಪ್ರಯತ್ನ ಪಟ್ರು. ಅಂಜಲಿನೂ ನನ್ನ ಅತ್ತೆ ಕಣ್ಣು ಕಾಣಿಸ್ಕೋಬೇಕು ಅಂತ ಗಣೇಶ ಹತ್ರ ಕೇಳ್ಕೊಂಡ್ಲು. ಆದರೂ ಅಂಜಲಿ ಅತ್ತೆ ಕಣ್ಣು ಕಾಣಲೇ ಇಲ್ಲ. ಅವಳು ನನಗೆ ಮಾತ್ರ ಕಾಣ್ತಾಳೆ. ಮಕ್ಕಳು ದೇವರ ಸಮಾನ ಅಂತ ಇದಕ್ಕೆ ಹೇಳೋದು. ನಾವು ಪಾಪಿಗಳು, ಅದಕ್ಕೆ ನಾವಳ ಮುಖನ ನೋಡೋದಕ್ಕೆ ಆಗಲ್ಲ. ಆ ಸೌಭಾಗ್ಯನೂ ನಮ್ಗಿಲ್ಲ. ಎಷ್ಟು ಸಲ ಹೇಳಿದ್ದೀನಿ ನಿಂಗೆ ಆ ಲಡ್ಡು ಮೇಲೆ ಒಂದು ಕಣ್ಣಿಟ್ಟಿರು ಅಂತ. ನೋಡಿ ಇವತ್ತೆಂತ ಮನೆ ಕೆಲಸ ಮಾಡಿದ್ದಾನೆ ಅಂತ. ಈ ನಾನೇನ್ರಿ ಮಾಡಕ್ಕಾಗತ್ತೆ? ಈ ಮದ್ವೆ ಮನೆ ಓಡಾಟ ಬಿಟ್ಟು ಅವನನ್ನ ಕಾಯ್ತಾ ಕುತ್ಕೊಳಕ್ಕಾಗತ್ತಾ? ಊತ ಜೊತೆ ಸೇರ್ಕೊಂಡು ಎಲ್ಲೋದ್ನೇನು? ಏಯ್ ರಾಸ್ಕಲ್, ಮನೆ ಮುರುಕ ಕೆಲಸ ಮಾಡಿ ಇಲ್ಲಿ ಬಂದು ಹರಟೆ ಹೊಡ್ತಾ ಕೂತಿದ್ದೀರಾ? ಅಣ್ಣ, ನೀವಾದ್ರೂ ಹೇಳಿ ಅಕ್ಕ. ಜೋರಾಗಿ ಮಾತಾಡಿದ್ರೆ ನಾಲ್ಗೆ ಕಿತ್ತಾಕ್ಬಿಡ್ತೀನಿ. ಯಾಕೋ ರಘುಗೆ ಫೋನ್ ಮಾಡ್ದೆ? ಯಾರೋ ಮಾಡಕ್ ಹೇಳಿದ್ದು? ಯಾರೋ ಮಾತು ಕೇಳ್ಕೊಂಡು ನಮ್ಮ ಕಣ್ಣಿಗೆ ಮಣ್ಣರ್ಚ ಕೆಲಸ ಮಾಡ್ತೀನಿ. ಸಾಕ್ಷಿ ಮದುವೆ ಜೊತೆ ನಿನ್ ತಿತ್ತನಾಗತ್ತೆ. ಇಡಿಯಟ್ ಇಡಿಯಟ್. ಎಲ್ಲ ಎಲ್ಲ ಮೊಬೈಲ್ ಎಲ್ಲ ಮೊಬೈಲ್ ಎಲ್ಲ ಮೊಬೈಲ್ ಮೊಬೈಲ್ ಎಲ್ಲ ಮೊಬೈಲ್. ಇದರಿಂದನೇ ತಾನೇ ಇನ್ನಿಷ್ಟೆಲ್ಲ ಮಾಡ್ತಿರೋದು. ಏನ್ ಮಾಡ್ತೀನಿ ಗೊತ್ತಾ? ಇದನ್ನ ಏನ್ ಮಾಡ್ತೀನಿ ಗೊತ್ತಾ? ಹೇಯ್, ಇನ್ನೊಂದು ಸಲ ಯಾರಿಗಾರು ಫೋನ್ ಮಾಡಿದ್ರೆ ಇದೇ ತರ ನಿನ್ನ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ರೀ, ಅವನ ಸಾಯಿಸ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದಿರೋ ಹೇಗೆ? ನಮ್ಮ ಮಗ ತಾನೇ, ನಮಗೆ ತಾನೇ ಅವನಿಗೆ ಹೊಡೆ ಹಾಕಿರೋದು. ನಮ್ಮ ಮನೆ ಅನ್ನ ತಿಂದು ಬೆನ್ನಿಗೆ ಚೂರಿ ಹಾಕೋರಿಗೆ ನಾವೇನ್ ಮಾಡಕ್ಕಾಗುತ್ತೆ? ಸುಹಾಸಣ್ಣ, ಈಗ ನಾನೇನ್ ತಪ್ಪು ಮಾಡಿದೆ? ಮಾತಾಡ್ಬೇಡ ನೀನು. ಈ ಲಡ್ಡುಗ್ ತಲೆ ಕೆಡಿಸಿ ಆ ರಘುಗ್ ಫೋನ್ ಮಾಡಿಸಿದ್ಯಲ್ಲ, ನಾವೇನ್ ಅನ್ಯಾಯ ಮಾಡಿದ್ವಿ ನಿನ್ಗೆ? ಮದುವೆ ಹಿಂದಿನ ದಿನ ಇಂಥ ಕೆಲಸ ಮಾಡ್ತಿದ್ಯಲ್ಲ, ನಮ್ಮ ಮೇಲೆ ನಿನ್ಗೆ ಎಷ್ಟು ದ್ವೇಷ ಇರಬೇಕು? ಅಣ್ಣ ತಪ್ಪು ಮಾಡ್ಬಿಟ್ಟ. ನಿನ್ನ ಭೂತನ ಈ ಮನೆಯಲ್ಲೇ ಇಟ್ಕೊಂಡು ನಮ್ಮ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದ್ಬಿಟ್ಟ. ಮುಖ ನೋಡಕ್ಕೂ ಅಸಹ್ಯ ಅನ್ಸುತ್ತೆ. ಅಯ್ಯೋ ಸುಹಾಸಣ್ಣ, ನಾನು ಏನೂ ತಪ್ಪು ಮಾಡಿಲ್ಲ. ನಾನು ಅವನಿಗೆ ಫೋನ್ ಮಾಡು ಅಂತ ಹೇಳಲಿಲ್ಲ. ನಾನು ಏನೂ ಹೇಳ್ಕೊಟ್ಟಿಲ್ಲ ಸುಹಾಸಣ್ಣ. ನೀನು ಏನೇ ಹೇಳಿದ್ರು ನಂಬೋರು ಯಾರೂ ಇಲ್ಲ. ಇದು ಫಸ್ಟ್ ಟೈಮ್ ಅಲ್ಲ, ಈಗಾಗಲೇ 2 ಸಲ ನೀನು ದ್ರೋಹ ಮಾಡಿದ್ಯಾ. ಇಲ್ಲ ಸುಹಾಸಣ್ಣ, ಖಂಡಿತವಾಗ್ಲೂ ನಾನು ಯಾವ ತಪ್ಪು ಮಾಡಿಲ್ಲ. ನನ್ನ ಮೇಲಿನ ಸಿಟ್ಟನ್ನ ಯಾಕೆ ಲಡ್ಡು ಮೇಲೆ ತೀರಿಸ್ಕೊತಿದ್ದೀರಿ? ಇನ್ಯಾರ ಮೇಲೆ ತೀರಿಸ್ಲಿ? ಈ ಲಡ್ಡು ರಘುಗ್ ಫೋನ್ ಮಾಡ್ತಿರೋದನ್ನ ಕಮಲ್ ತಂಗಿ ಕೀರ್ತಿ ಕೇಳಿಸ್ಕೊಂಡಿದ್ದಾಳೆ. ನೀನು ಅಲ್ಲೇ ಇದ್ದಿದ್ದನ್ನ ನೋಡಿದಾಳೆ. ಮದುವೆ ನಿಲ್ಲಿಸ್ತೀನಿ ಅಂತ ಹೊರಟಿದ್ದಾಳೆ. ಈಗ ನಿಂಗೆ ಸಂತೋಷ ಆಗಿರ್ಬೇಕಲ್ವಾ? ಪಾಯಸ ಉಳಿದಿರ್ಬೇಕು, ಹೋಗಿ ಕುಡಿ. ಏನು, ಅವಳು ಸಾಕ್ಷಿ ಮದ್ವೆ ಮುರಿಯಕ್ಕೆ ಹೊರಟಿದ್ದಾಳ? ದೇವ್ರೆ, ಇದು ಎಂಥ ಪರೀಕ್ಷೆನಪ್ಪ. ಸುಹಾಸಣ್ಣ, ನನಗೆ ನೀವು ಸಾಕ್ಷಿನ ಕಮಲ್ ಕೊಟ್ಟು ಮದುವೆ ಮಾಡ್ತಿರೋದು ಸ್ವಲ್ಪನೂ ಇಷ್ಟ ಇಲ್ಲ, ನಿಜ. ಆದ್ರೆ ನಾನು ಅದನ್ನೆಲ್ಲ ಕೇಳಕ್ಕೆ ನಾನು ಯಾರು? ಈ ಮನೆ ಕೆಲ್ಸದೋಳಷ್ಟೇ ನಾನು. ನಂಗಿಲ್ಲಿ ಕೇಳೋದಿಕ್ಕೆ ಏನ್ ಹಕ್ಕಿದೆ? ಅಷ್ಟಕ್ಕೂ ಸಾಕ್ಷಿ ಮದುವೆ ನಿಲ್ಸೋದಿಕ್ಕೆ ನಾನು ಯಾಕೆ ಪ್ರಯತ್ನ ಪಡ್ಲಿ ಸುಹಾಸಣ್ಣ? ನಾನು ಯಾವ ದ್ರೋಹನೂ ಮಾಡಿಲ್ಲ ಸುಹಾಸಣ್ಣ. ಇಷ್ಟಕ್ಕೂ ನನಗೆ ನಿಮ್ಮಗಳ ಮರ್ಯಾದೆನೇ ಎಲ್ಲದಕ್ಕಿಂತ ದೊಡ್ಡದು. ನಿಮ್ಮ ಮರ್ಯಾದೆ ಉಳಿಸೋದಿಕ್ಕೆ ನಾನು ಯಾವ ತ್ಯಾಗ ಮಾಡೋದಕ್ಕೂ ಸಿದ್ಧ ಇರ್ತೀನಿ. ನಡಿ, ಅವಳು ಹೇಗೆ ಮದುವೆ ನಿಲ್ಲಿಸ್ತಾಳೋ ನಾನು ನೋಡೇ ಬಿಡ್ತೀನಿ.
ನೋಡಮ್ಮ ಕೀರ್ತಿ, ನೀನು ವಯಸ್ಸಿನಲ್ಲಿ ನನಗಿಂತ ತುಂಬ ಚಿಕ್ಕವಳು. ಆದರೂ ನಿನಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ನನ್ನ ಮಗಳ ಬಾಳನ್ನ ಹಾಳು ಮಾಡಬೇಡಮ್ಮ. ಅಮ್ಮ ಅವರೇ, ತಪ್ಪೇ ಮಾಡಿಲ್ಲದೆ ನೀವು ಯಾಕೆ ಹೀಗೆ ಕೈ ಮುಗಿತಿದ್ದೀರಿ? ನೀವು ಸುಮ್ಮನೆ ಇರಿ, ಸತ್ಯ ಏನು ಅಂತ ನಾನು ಹೇಳ್ತೀನಿ. ಏ ಜಿಲೇಬಿ, ನಿಂದೇನೆ ಅದಕ್ಕೆ ಪ್ರಸಂಗತನ? ಇಷ್ಟು ದಿವಸ ನಮ್ಮ ಮನೆ ಹಾಳು ಮಾಡಿದ್ದು ಸಾಕು, ಹೋಗೆ ಸುಮ್ಮನೆ. ಹೋಗ್ತೀನಿ ಇರಿ ಚಿಕ್ಕಮ್ಮ ಅವರೇ, ಇರೋ ಸತ್ಯನ ಹೇಳ್ಬಿಟ್ಟು ಹೋಗ್ತೀನಿ. ಅಷ್ಟಕ್ಕಾದರೂ ಅವಕಾಶ ಮಾಡಿಕೊಡಿ. ನೋಡಿ, ನಾನು ಲಡ್ಡುಗೆ ಫೋನ್ ಮಾಡು ಅಂತ ಹೇಳಿದ ನಿಜ, ಆದರೆ ಅವನು ಯಾರಿಗೂ ಫೋನ್ ಮಾಡಲಿಲ್ಲ. ಫೋನ್ ಮಾಡಿದ ಥರ ನಾಟಕ ಆಡ್ದ ಅಷ್ಟೆ. ನನಗೆ ಇವ್ರು ಯಾರು ಸರಿಯಾಗಿ ಸಂಬಳ ಕೊಡಲ್ಲ, ಕಾಣದ ಎತ್ತದ ಥರ ಜೀತಕ್ಕೆ ಹಾಕೊಂಡು ತುಂಬ ದುಡಿಸ್ಕೋತಾರೆ ಅನ್ನೋ ಸಿಟ್ಟಿತ್ತು. ಅದಕ್ಕೆ ನಿಮ್ಗೆ ಅನುಮಾನ ಬರೋ ಹಾಗೆ ನಡ್ಕೊಂಡ್ಬಿಟ್ಟೆ. ಇಷ್ಟಕ್ಕೆ ನೀವು ಮದುವೆ ನಿಲ್ಲಿಸೋ ಹಂತಕ್ಕೆ ಹೋಗ್ತೀರಾ ಅಂತ ನನಗೆ ಗೊತ್ತಾಗಲಿಲ್ಲ. ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಿಜವಾಗ್ಲೂ ಸಾಕ್ಷಿ ಚಿನ್ನದಂಥ ಹುಡುಗಿ, ವೃದ್ಧ ಅವಳ ಮೇಲೆ ಅನುಮಾನ ಬರೋ ಹಾಗೆ ಮಾಡಿಬಿಟ್ಟೆ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಇದನ್ನೆಲ್ಲ ಸತ್ಯ ಅಂತ ನಂಬಿ ಅವಳಿಗಿಷ್ಟು ದೊಡ್ಡ ಶಿಕ್ಷೆ ಕೊಡಬೇಡಿ. ನನಗೆ ಬೇಕಾದರೆ ಯಾವ ಶಿಕ್ಷೆನಾದರೂ ಕೊಡಿ. ಚಿಕ್ಕಮ್ಮ, ನಾನೆಂಥ ದೊಡ್ಡ ಅನಾಹುತ ಮಾಡಿಬಿಡ್ತಿದ್ದೆ. ಇದೆಲ್ಲ ನಿಜ ಅನ್ಕೊಂಡು ಅಮ್ಮಂಗೆ ಹೇಳ್ಬಿಡ್ತಿದ್ದೆ. ಅನ್ಯಾಯವಾಗಿ ನನ್ನಿಂದ ಮದುವೆ ನಿಂತೋಗ್ತಿತ್ತು. ಅದಕ್ಕೆ ಕೀರ್ತಿ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅನ್ನೋದು. ನಿನ್ನ ಸ್ವಾರ್ಥಕ್ಕೋಸ್ಕರ ಒಂದು ಹುಡುಗಿ ಜೀವನ ಹಾಳು ಮಾಡಕ್ಕೆ ಹೊರಟಿದ್ಯಲ್ಲ, ಛೇ, ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಆಗುತ್ತೆ. ಸಾರಿ, ನಾನು ಹಿಂದೆ ಮುಂದೆ ಯೋಚನೆ ಮಾಡಿದೆ ಈ ಮದುವೆ ನಿಲ್ಸಕ್ಕೆ ಹೊರಟಿದ್ದೆ. ನಾನು ಅದಕ್ಕೆ ಆಗೋಳ ಕ್ಯಾರೆಕ್ಟರ್ನೇ ಅಸೆಸಿನೇಟ್ ಮಾಡಕ್ಕೆ ನೋಡಿಬಿಟ್ಟೆ. ನಿಮಗೆಲ್ಲ ತುಂಬ ತೊಂದರೆ ಕೊಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಇಲ್ಲಿ ನಡೆದಿದ್ದನ್ನು ಯಾರಿಗೂ ಹೇಳಬೇಡಿ, ನಾನು ಯಾರಿಗೂ ಹೇಳಲ್ಲ. ಬನ್ನಿ ಚಿಕ್ಕಮ್ಮ, ಹೋಗೋಣ. ಏನಪ್ಪ ಇದು, ಎಷ್ಟೊಂದು ಜೋರಾಗಿ ನುಗ್ತಾ ಇದ್ದಾರೆ. ಏನೋ ತಮಾಷೆ ಮಾಡ್ತಿರ್ಬೇಕು ಅನ್ಸತ್ತೆ. ಅದೇನು ಅಂತ ನೋಡ್ತೀನಿ. Cheers. ಅಲ್ವಾ ಕಮಲ್, ಯಾರನ್ನೋ ಲವ್ ಮಾಡಿರೋ ಹುಡುಗಿನ ಮದುವೆ ಮಾಡ್ಕೊಳಕ್ಕೆ ಇಷ್ಟೊಂದು ಸಾಹಸ ಪಡ್ಬೇಕಿತ್ತೇನ? ಹೌದು ಕಣೋ ಕಮಲ್, ಇವಳೇ ನಿನ್ನ ಲೈಫಲ್ಲಿ ಮೊದಲನೇ ಅವಳ. ನಿಮ್ಮ ಪಾಲಿಸಿ ಇದೇ ಇದೆಯಲ್ಲ, ಯೂಸ್ ಆ್ಯಂಡ್ ಥ್ರೋ ಮಾಡಿ ಬಿಸಾಕತ್ತಾನೆ. ಈ ಮದುವೆಗಿದ್ವಿ ಎಲ್ಲ ಬೇಕಿತ್ತಾ? ಆ ಕೆಲಸ ನಾನು ಯಾವತ್ತೋ ಮಾಡ್ತಾ ಇದ್ದೆ, ಆದರೆ ಅವಳು ನನ್ನ ಓಪನ್ ಆಗಿ ರಿಜೆಕ್ಟ್ ಮಾಡಿ ನನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಕೊಟ್ಲು. ಅದಕ್ಕೆ ಅವಳನ್ನ ನಾನು ಮದುವೆ ಆಗಲೇಬೇಕು ಅಂತ ಚಾಲೆಂಜ್ ಮಾಡಿ ಮದುವೆ ಆಗ್ತೇನೆ. ಅವಳನ್ನ ನಾನು ಮದುವೆ ಆಗಿ ಸುಖದ ಸುಪ್ಪತ್ತಿಗೆ ತೇಲಿಸ್ತೀನಿ ಅಂದ್ಕೊಂಡಿದ್ದೀರಾ? ನೋ ಫ್ರೆಂಡ್ಸ್, ಅವಳು ಚಿತ್ರ ಹಿಂಸೆ ಕೊಟ್ಟು ಲೈಫ್ ಲಾಂಗ್ ವಿಲ 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 ಅಂತ ಒದ್ದಾಡಬೇಕು. ಬದುಕಕ್ಕೂ ಆಗಬಾರ್ದು,
ಸಾಯಕ್ಕೂ ಆಗ್ಬಾರ್ದು. ಆ ರೀತಿ ನರಕ ತೋರಿಸ್ತೀನಿ. ಎಸ್, ಅಯ್ಯೋ, ಈ ಅಂಕಲ್ ಎಷ್ಟು ಕೆಟ್ಟವರು. ಮ್ಯಾಜಿಕ್ ಮಾಡೋಗಿದ್ರೆ ಇವನ್ನ ಈಗಲೇ ಮ್ಯಾಜಿಕ್ ಮಾಡಿ ಕತ್ತೆ ಮಾಡಿಬಿಟ್ಟಿದ್ದೆ. ಅತ್ತೆ ಇವನ್ನ ಮದುವೆ ಆಗ್ಲೇಬಾರ್ದು. ಬೇಗ ರಘು ಅಂಕಲ್ ಬಂದ್ರಂತ ನೋಡ್ಬೇಕು. ಸಾಕ್ಷಿ, ಇವತ್ತಿನ ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಗೊತ್ತಾ? ಹಸೆಮೆಣೆ ಮೇಲೆ ಕಮಲ್ ಬೋಲ್ಡ್ ಆಗಿ ಹೋಗ್ತಾರೆ. ಅವರು ಬೋಲ್ಡ್ ಆಗಿ ಬಿದ್ದೋಗ್ಬೇಕು. ರಘು ಅಂಕಲ್ ತಾನೇ ಸಾಕ್ಷಾತ್ ಮದುವೆ ಆಗೋದು. ರೀ, ಅತ್ತೆಗೆ ಒಂದು ದೃಷ್ಟಿ ಬಟ್ಟಿಡಿ. ಅಮ್ಮ ನನ್ಗೆ ಹೇಳ್ತಾ ಇರಲ್ಲ, ಹಾಗೆ ಇಡಿ. ನಾನಿನ್ ಬರ್ತೀನಿ ಮೇಡಮ್. ತುಂಬ ಥ್ಯಾಂಕ್ಸ್. ನಮ್ಮ ಸಾಕ್ಷಿನ ರಾಜ್ಕುಮಾರಿ ಥರ ರೆಡಿ ಮಾಡಿದ್ದೀರಾ. ಸಾಕ್ಷಿ, ಇಷ್ಟು ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ. ನೀನು ನೋಡಿದ್ರೆ ಕುಂಬಳಕಾಯಿ ಥರ ಮುಖ ಉಜ್ಕೊಂಡಿದ್ಯಾ. ಸ್ವಲ್ಪ ನಗು ಸಾಕ್ಷಿ. ಯಾರ್ದ ಜೊತೆ ಮದ್ವೆ ಮಾಡಿದ್ರೆ ಅತ್ತೆ ಹೇಗ್ ನಗ್ತಾರೆ? ರಘು ಅಂಕಲ್ ಜೊತೆ ಮದ್ವೆ ಮಾಡಿದ್ರೆ ಅತ್ತೆ ತಾನೇ ನಕ್ಕದು ಅಲ್ವಾ ಅತ್ತೆ? ಏನಿದು ಸಾಕ್ಷಿ, ಮತ್ತೆ ಅಲಕ್ ಸ್ಟಾರ್ಟ್ ಮಾಡಿದ್ಯಲ್ಲ? ನೀನ್ ಚಿಕ್ಕ ಮಗುನಾ? ಮೇಕಪ್ ಎಲ್ಲ ಹಾಳಾಗ್ತಿದೆ ಕಣೆ. ಹತ್ತು ನಿನ್ ಕಣ್ಣ ಆಗಿರೋದು ನೋಡು. ಸಾಕ್, ನಿಲ್ಸು ಸಾಕ್ಷಿ. ನನ್ ಸಹನೆ ಪರೀಕ್ಷೆ ಮಾಡ್ಬೇಡ. ಆ ಭೂತ ಏನೋ ಮಾಯ ಮಾಡಿ ನಿನ್ನ ಉದ್ಧಾರ ಮಾಡುತ್ತೆ ಅನ್ಕೋಬೇಡ. ಅದೆಲ್ಲ ಮುಗ್ದು ಹೋಯ್ತು. ನಿನ್ ಫ್ಯೂಚರ್ ಬಗ್ಗೆ ಯೋಚನೆ ಮಾಡು. ಗಣೇಶ, ಅತ್ತೆಗೆ ಎಷ್ಟೊಂದು ಕಷ್ಟ ಕೊಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಮದ್ವೆ ನಿಲ್ಸಪ್ಪ ಪ್ಲೀಸ್. ಗಣೇಶ, ಪ್ಲೀಸ್ ಪ್ಲೀಸ್ ಪ್ಲೀಸ್. ನೀನೇನು ಮಾಡಬೇಕಪ್ಪ ಅಂತಂದರೆ, ಯಾರಾದರೂ ನಿನ್ನನ್ನು ಆಡ್ಕೋತಾರಲ್ಲ, ಆಡ್ಕೊಂಡಾಗ ಅವ್ರಿಗೆ ನೀನು ಧೈರ್ಯವಾಗಿ ಉತ್ತರ ಕೊಡಬೇಕು. ಧೈರ್ಯವಾಗಿ ಅವ್ರನ್ನ ಎದುರಿಸ್ಬೇಕು. ಅಕಸ್ಮಾತ್ ಯಾರಾದರೂ ನಿನ್ನ ಮೇಲೆ ಕೈ ಮಾಡಿದ್ರೆ, ನಾನೇನು ಕಡಿಮೆ ಇಲ್ಲ, ಹುಷಾರ್ ಅಂಥೇಳಿ ನೀನು ಕೈ ಎತ್ತಿ ತೋರಿಸ್ಬೇಕು. ಈಗ ಗೋಡೆ ಹೊಡೆದ್ರೆ ಚೆಂಡು ವಾಪಸ್ ಬರುತ್ತಲ್ಲ, ಹಾಗೆ. ನೋಡು ಅಂಜು, ನಮ್ಮ ಪ್ರಾಬ್ಲಮ್ನ ನಾವೇ ಸಾಲ್ವ್ ಮಾಡ್ಕೋಬೇಕು. ನಾವು ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು. ಎಲ್ಲ ಟೈಮ್ನಲ್ಲೂ ಎಲ್ಲರೂ ನಮ್ಮ ಜೊತೆಗಿರಲ್ಲ. ಆದರೆ ದೇವರು ಮಾತ್ರ ಖಂಡಿತ ನಮ್ಮ ಜೊತೆಲೇ ಇರ್ತಾನೆ. ನೋಡು ಅಂಜು, ನಿನ್ನಲ್ಲಿ ಧೈರ್ಯ,
ನೀನು ನ್ಯಾಯವಾಗಿದ್ರೆ ಆ ದೇವರು ಖಂಡಿತ ನಿನ್ನ ಕೈ ಬಿಡಲ್ಲ, ಯಾವಾಗಲೂ ನೀನು ಹೆಲ್ಪ್ ಮಾಡ್ತಾನೆ. ನೀನಿನ್ ಯಾರಿಗೂ ಹೆದರಲ್ಲ ತಾನೆ? ಹೆದರಲ್ಲ ಅಲ್ವಾ? ನಾನು ಹೇಳಿದ್ದೆಲ್ಲ ಅರ್ಥ ಆಯ್ತು ತಾನೆ? ಗುಡ್ ಗರ್ಲ್. ಕುಡಿ ಹಾಲು. ಪಾರ್ವದೇಪತಿರ ಮಹಾದೇವ ಶಿವ ನಮಃ ಪಾರ್ವದೇಪತಿರ ಮಹಾದೇವ ಶಂಭೋ ನಮಃ ಪಾರ್ವದೇಪತಿರ ಮಹಾದೇವ ಶ್ರೀ ಗುರುಭ್ಯಂ ನಮಃ. ಗುರುವೇ ಸರ್ವಲೋಕಾನಾಂ ವಿಶೇಷೇ ಭವರೋಗಿಣಾಂ ವಿದೇಶರ ವಿದ್ಯಾನಾಂ ದಕ್ಷಿಣಾಮೂರ್ತಿಯೇ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವ್ಯತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾಮಾಹು ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಾಃ ತಾಂ ಧರ್ಮಚಾರಿಣೀಂ ಶಂಭೋಃ ಪ್ರಣಮಾಮಿ ಪರಾಂ ಶಿವಾಂ. ಪಂಚಾಸ್ಯ ವದನೋದ್ಭೂತಾನ್ ಪಂಚತತ್ವಾದಿನಾಯಕಾನ್ ಪಂಚಬ್ರಹ್ಮಯನೋ ಮೇ ಪಂಚಾಚಾರ್ಯಾನ್ ಜಗದ್ಗುರಾನ್ ನವಸದಸೆ ನವಸದಸತ್ಪತಯೇ ನವಸಖೀನಾಂ ಪುರೋಗಾಣಾಂ ಚಕ್ಷುಷೆ ನಮೋ ದೇವೇ ನಮ ಪ್ರತಿಭಯೇ ಸಪ್ರದ ಸಭಾ ಮೇ ಗೋಪಾಯ ಯೇ ಚ ಸಭ್ಯಾ ಸಭಾಸದಃ ಗೌರೀ ಪತೀತ್ಯಂಗೃಗಂ ಶುಭರಾಮೇ ಸೋಮೂರ್ತಸ್ತ ಸ್ವಪ್ರತಿಷ್ಠಿತಮಸ್ತ ಶುಭಕೇಶಿರಾರೋಹ ಶೋಭಯಂತೆ ಮುಖಂ ಮಮ ಭಾಷಿಂಗಧಾರಣಮೂರ್ತಸ್ವ ಮುಹೂರ್ತ ಅನುಗುಣಂತೋ ತಥಾಸ್ತೋ. ಕಮಲ್, ಯಾಕೆ ಒಂಥರ ಇದ್ದೀರಿ? ನಾನು ಓಕೆ, ನಿಮ್ಮ ತಂಗಿ ಓಕೆ ತಾನೆ? ಓ ಓಕೆ. ಯಾಕೆ ಈ ಥರ ಕೇಳ್ತಾ ಇದ್ದೀರಿ? ಯಾಕಂದರೆ ಇವತ್ತು ಏನು ಬೇಕಾದ್ರೂ ಆಗ್ಬೋದು ಅಂತ ಅನುಮಾನ ಇದೆ, ಅದಕ್ಕೆ ಕೇಳ್ತಾ ಇದ್ದೀನಿ. ನೀವು ಯಾವ ಅನುಮಾನನೂ ಇಟ್ಕೋಬೇಡಿ, ಸಾಕ್ಷಿ ಇನ್ನೇನು ಬಂದ್ಬಿಡ್ತಾಳೆ. ಅತ್ತೆ ಒಂದು ನಿಮಿಷ ಬನ್ನಿ ಇಲ್ಲಿ. ಸಾಕ್ಷಿ ಏನು ಮಾಡ್ತಾ ಇದ್ದಾಳೆ ನೋಡಿ, ಅವಳ ಮೇಲೆ ಒಂದು ಕಣ್ಣಿಟ್ಟಿರಿ. ನೀನೇನು ಯೋಚನೆ ಮಾಡಬೇಡ, ನಾನು ಅವಳ ಮೇಲೆ ಒಂದು ಕಣ್ಣು ಇಟ್ಟೇ ಇದ್ದೀನಿ. ಸರ್, ಅಂತರ್ಪಟ ಸಿದ್ಧವಾಗಿದೆ, ಮಂಟಪಕ್ಕೆ ಓದನ್ ಕರ್ಕೊಂಬನ್ನಿ. ಅತ್ತೆ ಬ್ರಹ್ಮಣಸ್ಮಿನ್ ಕಪೇಶಾಮಶ್ಚ ಪರೋಧಾಯ. ಸಾಕ್ಷಿ ಪ್ಲೀಸ್ ಮತ್ತೆ ಅಳ್ಬೇಡ, ಕಷ್ಟಪಟ್ಟು ಟಚ್ ಅಪ್ ಮಾಡಿದೀನಿ ಕಣೆ, ನಾನು ಇನ್ನು ಸುಮ್ಮನೆ ಇರಲ್ಲ ಅಷ್ಟೇ. ಈ ಲಡ್ಡು ಅಮ್ಮ ಪಾಪ ಅತ್ತ ಎಷ್ಟೊಂದು ಬೈತಾ ಇದ್ದಾರೆ. ಇಲ್ಲೇ ಸ್ಟ್ಯಾಚ್ಯೂ ಮಾಡ್ಬಿಡೋಣ ಅನ್ಸತ್ತೆ, ಅದ ಏನ್ ಮಾಡೋದು? ಮ್ಯಾಜಿಕ್ ಮಾಡೋಂಗಿಲ್ವಲ್ಲ. ಸಾಕ್ಷಿ ಸಾಕ್ಷಿ, ಅಲಂಕಾರ ಎಲ್ಲ ಮುಗೀತಾ? ಪುರೋಹಿತರು ಮಂಟಪಕ್ಕೆ ಕರ್ಕೊಂಡು ಬಾ ಅಂತ ಹೇಳ್ತಾ ಇದ್ದಾರೆ. ಅಲಂಕಾರ ಮುಗ್ದು ಯಾವ್ದೋ ಕಾಲ ಆಗೋಯ್ತು, ಹತ್ತು ಎಲ್ಲ ಹಾಳು ಮಾಡ್ಕೋತಿದ್ದಾಳೆ. ಈ ಅವಸ್ಥೆ ಹೇಗ್ ಮಂಟಪ ಕರ್ಕೊಂಡು ಹೋಗೋದು? ನಾನು ಎಲ್ಲಿಗೂ ಬರಲ್ಲ, ಪ್ಲೀಸ್ ನನ್ನ ಒಂಟಿಯಾಗಿ ಬಿಟ್ಟು ಎಲ್ಲರೂ ಹೊರಟು ಹೋಗಿ. ಬಿಟ್ಟು ಹೋಗೋದಲ್ಲ, ಇದಕ್ಕೆ ನಾಲ್ಕು ಬಿಟ್ಟು ಎಳ್ಕೊಂಡು ಹೋಗ್ತೀವಿ. ಬಾಯಿ ಮುಚ್ಕೊಂಡು ಹೇಳೆ. ಏ ಸಿಂಧು, ಏನು ಮಾಡ್ತಿದ್ಯಾ? ಇಷ್ಟೊಂದು ತಾಳ್ಮೆ ಕಳ್ಕೊಂಡ್ರೆ ಹೇಗೆ? ಮತ್ತಿನ್ನೇನು ಮಾಡೋದಕ್ಕ? 1 ಗಂಟೆಯಿಂದ ಸಮಾಧಾನ ಮಾಡ್ತೇನೆ ಇದ್ದೀನಿ. ಹೀಗೆ ಅಳ್ತಾ ಇದ್ರೆ ಹಸಮನೆಗೆ ಹೇಗೆ ಕರ್ಕೊಂಡು ಹೋಗುದು ಹೇಳಿ? ನೋಡ್ದವ್ರು ಏನು ಅಂದ್ಕೊಳಲ್ಲ. ಇದೆಲ್ಲ ನಾಟಕ. ಹತ್ತು ಕರೆದು ಗೋಳಾಡಿದ್ರೆ ನಾವು ಬಿಟ್ಬಿಡ್ತೀವಾ? ಏ ಸಾಕ್ಷಿ, ಅತ್ರೆ ನಾವು ಬಿಟ್ಬಿಡ್ತೀವಿ ಅಂತ ತಿಳ್ಕೊಂಡಿದ್ಯಾ? ಯಾವ ಭೂತನೂ ಬಂದು ನಿನ್ ರಾಜ್ಕುಮಾರ್ ಅಂತಂದು ಮುಂದೆ ನಿಲ್ಸಲ್ಲ. ಹೇಳು ಬಿಡಿ ಅತ್ತನ, ಅತ್ತೆ ಕೊಡ್ರೆ ಆಮೇಲೆ ನಾನು ಸುಮ್ಮನೆ
ಅಮ್ಮ ಬೇಡಮ್ಮ, ಬಿಡಿ ಅವಳನ್ನ. ನೀವು ದೊಡ್ಡವರು, ನೀವೇ ಹೀಗೆ ತಾಳ್ಮೆ ಕಳ್ಕೊಂಡ್ರೆ ಹೇಗೆ? ಸಾಕ್ಷಿ ಈಗಾಗಲೇ ತುಂಬ ನೊಂದಿದ್ದಾಳೆ, ಅವಳಿಗಿನ್ನೂ ಹಿಂಸೆ ಕೊಡೋದು ಬೇಡ. ನೀವು ಹೋಗಿಮ್ಮ, ನಾನು ಅವಳಿಗೆ ಸಮಾಧಾನ ಮಾಡಿ ಕರ್ಕೊಂಡು ಬರ್ತೀನಿ.